ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 5 ಇದರಲ್ಲಿ ಫೋರ್ಸ್ ಆ್ಯಂಡ್ ಪ್ರೆಷರನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಫ್ರಿಕ್ಷನ್ ಅಂದರೆ ಘರ್ಷಣೆ ಈ ಚಾಪ್ಟರಲ್ಲಿ ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಸಿ ದ ಫಸ್ಟ್ ಕ್ವಶನ್, ವಾಟ್ ಈಸ್ ಫ್ರಿಕ್ಷನ್? ಘರ್ಷಣೆ ಎಂದರೇನು? See the answer. The force responsible for changing the state of motion of objects in all these is called friction. ಹಾಗಂದ್ರೆ ಏನರ್ಥ? The force responsible for changing the state of motion ಅಂದರೆ ವಸ್ತುಗಳ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾಗುವ ಬಲವನ್ನು ನಾವೇನಂತ ಕರಿತೀವಿ? ಘರ್ಷಣೆ ಅಂತ ಕರಿತೀವಿ. ಒಂದು ವಸ್ತುವನ್ನು ಇಟ್ಟಿರ್ತೀರ ನೀವು, ಅದು ಮೂವ್ ಆಗೋದಕ್ಕೆ, ಚೇಂಜ್ ದ ಸ್ಟೇಟ್ ಆಫ್ ಮೋಷನ್, ಆ ಚಲನೆಯ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಕಾರಣವಾಗುವಂತಹ ಒಂದು ಬಲವನ್ನೇ ನಾವು ಘರ್ಷಣೆ ಅಂತ ಕರಿತೀವಿ. ಸಿ ದ ಎಕ್ಸಾಂಪಲ್. ಎಕ್ಸಾಂಪಲ್ ಆಫ್ ಫ್ರಿಕ್ಷನ್: ವಾಕಿಂಗ್ ಅಂದರೆ ನಡೆಯುವುದು, ಡ್ರೈವಿಂಗ್ಗೆ ಕಾರು ಚಾಲನೆ ಮಾಡುವುದು, ರೈಟಿಂಗ್ ಅಂದರೆ ಬರೆಯುವುದು, ಬ್ರೇಕಿಂಗ್ಗೆ ಬೈಸಿಕಲನ್ನು ಬ್ರೇಕ್ ಮಾಡುವುದು ಅಂದರೆ ಓಡಿಸೋದು, ರಬ್ಬಿಂಗ್ ಹ್ಯಾಂಡ್ಸ್ ಕೈಯನ್ನು ಉಜ್ಜುವುದು, ಕ್ಲೈಂಬಿಂಗ್ಗೆ ಹಿಲ್ ಬೆಟ್ಟವನ್ನು ಹತ್ತುವುದು, ಲೈಟಿಂಗ್ಗೆ ಮ್ಯಾಚ್ ಬೆಂಕಿ ಕಡ್ಡಿಯನ್ನು ಬೆಳಗಿಸುವುದು, ಪ್ಲೇಯಿಂಗ್ಗೆ ಸ್ಪೋರ್ಟ್ಸ್ ಕ್ರೀಡೆಯನ್ನು ಆಡುವುದು, ಸ್ಕೀಯಿಂಗ್ ಓಪನಿಂಗ್ಗೆ ಜಾರನ್ನು ಓಪನ್ ಅಂದರೆ ತೆರೆಯುವುದು. ಇವೆಲ್ಲವೂ ಏನಾಗುತ್ತೆ? ಫ್ರಿಕ್ಷನ್ ಅಂದರೆ ಒಂದು ವಸ್ತುವಿನ ಚಲನೆಯ ಸ್ಥಿತಿಯನ್ನು ಬದಲಾಯಿಸೋದು. ಇಲ್ಲಿ ನಿಂತಿರ್ತಾರೆ, ವಾಕ್ ಮಾಡ್ತಿದ್ದಾರೆ, ಆ ಚಲನೆಯ ಸ್ಥಿತಿ ಏನಾಯಿತು? ಮೂಮೆಂಟು ಚೇಂಜ್ ಆಯಿತು. ಇಲ್ಲಿ ಕಾರು ನಿಂತಿರುತ್ತೆ, ಇವರು ಕಾರನ್ನು ಮೂವ್ ಮಾಡ್ತಾರೆ ಮುಂದಕ್ಕೆ, ಇಲ್ಲೂ ಚಲನೆಯ ಸ್ಥಿತಿ ಬದಲಾಯಿತು. ಬರೆಯುವುದು, ಒಂದು ಬುಕ್ಕು ಪೆನ್ ಇಟ್ಟರೆ ಅದೇ ಬರ್ಕೊಂಡು ಹೋಗಲ್ಲ, ನಾವು ಕೈಯಲ್ಲಿ ಪೆನ್ನನ್ನು ಹಿಡ್ಕೊಂಡು ಬುಕ್ ಮೇಲೆ ಬರ್ಕೊಂಡು ಹೋಗ್ತೀವಿ, ಅಲ್ಲಿ ಏನಾಯಿತು? ಪೆನ್ನು ಮೂವ್ ಆಯಿತು, ಕೈಯೂ ಮೂವ್ ಆಯಿತು. ಬೈಸಿಕಲ್, ನಾವು ಸೈಕಲನ್ನು ನಿಲ್ಲಿಸಿರ್ತೀವಿ, ನಾವು ಹೋಗಿ ಆ ಸೈಕಲ್ ಮೇಲೆ ಕುಳಿತುಕೊಂಡು ಅದನ್ನು ಮೂವ್ ಮಾಡ್ತೀವಿ, ಆದರೆ ಆ ಚಲನೆಯ ಸ್ಥಿತಿ ಏನಾಯಿತು? ಬದಲಾಯಿತು. ರಬ್ಬಿಂಗ್ಗೆ ಹ್ಯಾಂಡ್ಸ್ ಕೈಯನ್ನು ಉಜ್ಜುವುದು, ನೀವು ಸುಮ್ಮನೆ ಕೈ ಹಿಡ್ಕೊಂಡ್ರೆ ಏನೂ ನಿಮಗೆ ಅನುಭವ ಆಗಲ್ಲ, ಕೈಯನ್ನು ಮೂವ್ ಮಾಡಿದ್ರಿ, ಒಂದಕ್ಕೊಂದು ಉಜ್ಜಿದ್ರಿ ಅಂದರೆ ಶಾಖ ಉಂಟಾಗುತ್ತೆ. ಇಲ್ಲೂ ಅಷ್ಟೇ, ಕೈಯನ್ನು ಉಜ್ಜುವುದು. ಕ್ಲೈಂಬಿಂಗ್ಗೆ ಹಿಲ್ ಬೆಟ್ಟವನ್ನು ಹತ್ತುವುದು. ಲೈಟಿಂಗ್ಗೆ ಮ್ಯಾಚ್ ಬೆಂಕಿ ಕಡ್ಡಿಯನ್ನು ಗೀರೋದು. ಒಂದು ಕಡ್ಡಿ ತೊಗೋತೀರಾ, ಈ ಮ್ಯಾಚ್ ಬಾಕ್ಸ್ ಸೈಡಲ್ಲಿ ಎಲ್ಲೋ ಕಲರ್ ಇದ್ದೀರಾ, ಅಲ್ಲಿ ರಬ್ ಮಾಡ್ತೀರಾ, ಉಜ್ತೀರಾ ನೀವು, ಆವಾಗ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಏನಾಯಿತು? ಮೂವ್ಮೆಂಟ್ ಆಯಿತು. ಅಂದರೆ ಆಟ ಆಡಬೇಕಾದ್ರೂ ಅಷ್ಟೇ, ಪ್ಲೇಯಿಂಗ್ ಸ್ಪೋರ್ಟ್ಸ್. ಇಲ್ಲಿ ಜಾರೋದು, ಸ್ಕೀಯಿಂಗ್ ಅಂದರೆ ಹಿಮ ಇರುವಂತಹ ಪ್ರದೇಶದಲ್ಲಿ ಸ್ಲೈಡಿಂಗ್ ಮಾಡೋದನ್ನು ಸ್ಕೀಯಿಂಗ್ ಅಂತ ಕರೀತಾರೆ. ಮತ್ತು ಓಪನಿಂಗ್ಗೆ ಒಂದು ಜಾರನ್ನು ಓಪನ್ ಮಾಡುವುದು. ಓಕೆ, ಇವೆಲ್ಲವೂ ಏನು? ಘರ್ಷಣೆಗೆ ಉದಾಹರಣೆ. ವಸ್ತುವಿನ ಚಲನೆಯ ಸ್ಥಿತಿಯನ್ನು ಬದಲಾವಣೆ ಮಾಡೋದನ್ನೇ ಘರ್ಷಣೆ ಅಂತ ಕರಿತೀವಿ. See the second question, what is force of friction? ಹಾಗಂದ್ರೆ ಏನರ್ಥ ಕನ್ನಡದಲ್ಲಿ? ಘರ್ಷಣೆಯ ಬಲ ಎಂದರೇನು? What is force of friction? See the answer. The force of friction always opposes the applied force. ಘರ್ಷಣೆಯ ಬಲ ಯಾವಾಗಲೂ ಅನ್ವಯಿಕ ಬಲಕ್ಕೆ ವಿರುದ್ಧವಾಗಿರುತ್ತದೆ. ಇದನ್ನೇ ನಾವೇನಂತ ಕರಿತೀವಿ? ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಘರ್ಷಣೆಯ ಬಲ ಯಾವಾಗಲೂ ಅನ್ವಯಿಕ ಬಲಕ್ಕೆ ವಿರುದ್ಧವಾಗಿರುತ್ತೆ. ಅದನ್ನು ನಾವು ಫೋರ್ಸ್ ಆಫ್ ಫ್ರಿಕ್ಷನ್ ಫೋರ್ಸ್. ಇಲ್ಲಿ ನೋಡಿ, ವಿರುದ್ಧವಾಗಿರುತ್ತೆ ಅಂದರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ. ಅನ್ವಯಿಕ ಅಂದರೆ ಈಗ ನೀವು ಫ್ರಿಕ್ಷನ್ ಮಾಡಬೇಕು ಅಂತಂದರೆ ಅದರ ಆಪೋಸಿಟಾಗಿ ಹೋಗ್ತಾ ಇರ್ತೀರ. ಇಲ್ಲಿ ನೆಲ ಕುಜ್ತಾ ಇದೆ ಅಂದರೆ ಅದು ಮೂವ್ ಆಗ್ತಾ ಇದೆ ಮುಂದಕ್ಕೆ. ಇಲ್ಲೂ ಅಷ್ಟೇ ಸ್ಲೈಡಿಂಗ್ ಮಾಡ್ತಾ ಇದ್ದಾರೆ,
ಅದೇ ಥರ ಇಲ್ಲೂ ಐಸಲ್ಲಿ ಸ್ಕೀಯಿಂಗ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಏನು ಫೋರ್ಸ್ ಆಫ್ ಫ್ರಿಕ್ಷನ್ಗೆ, ಅಂದರೆ ಬಲವನ್ನು ಅದರ ಮೇಲೆ ಪ್ರಯೋಗಿಸಿ ಅಲ್ಲಿ ಘರ್ಷಣೆ ಉಂಟಾಗುವುದನ್ನೇ ಫೋರ್ಸ್ ಆಫ್ ಫ್ರಿಕ್ಷನ್, ಅನ್ವಯಿಕ ಬಲ ಅಂತ ಕರಿತೀವಿ. ಅಂದರೆ ಅಪ್ಲೈ ಮಾಡೋದು, ಅಪ್ಲೈಡ್ ಫೋರ್ಸ್. ಈಗ ನೀವು ಇಲ್ಲಿ ಇದ್ರ ಮೇಲೆ ಕೂತ್ಕೊಂಡು ಜಾರಲಿಲ್ಲ ಅಂದರೆ ಇದು ನಾವು ಜಾರೋಕ್ಕಾಗಲ್ಲ. ಅದೇ ಥರ ಇಲ್ಲಿ ಸೈಕ್ಲಿಂಗಲ್ಲಿ ನೀವು ಸೈಕಲನ್ನು ತಳ್ಳಬೇಕು, ಅಪ್ಲೈ ಮಾಡಬೇಕು, ಬಲವನ್ನು ಹಾಕಬೇಕು. ಆವಾಗ ಮಾತ್ರ ಇಲ್ಲಿ ಫ್ರಿಕ್ಷನ್ ನಡೆಯೋದಕ್ಕೆ ಸಾಧ್ಯ. ಇಲ್ಲೂ ಅಷ್ಟೇ ಫೋರ್ಸ್ ಆಗಿ ಕೆಳಗೆ ಬರಬೇಕು ನಾವೇನೆ. ಅಲ್ಲಿ ಕೂತ್ಕೊಂಡ ತಕ್ಷಣ ಕೆಳಗೆ ಬರೋಕ್ಕಾಗಲ್ಲ, ಫೋರ್ಸನ್ನು ಅಪ್ಲೈ ಮಾಡ್ಬೇಕು ನಮ್ಮ ಬಾಡಿಗೆ, ಆವಾಗ ಮಾತ್ರ ಸ್ಲೈಡಿಂಗಲ್ಲಿ ಕೆಳಗೆ ಬರ್ತೀವಿ. ಇಲ್ಲೂ ಅಷ್ಟೇ, ಈ ಸ್ಲೈಡಿಂಗಲ್ಲೂ ಅಷ್ಟೇ, ಇದು ಅಷ್ಟೇ. ಅಂದರೆ ಒಂದು ಬಲದ ಘರ್ಷಣೆ ಆಗಬೇಕು ಅಂದರೆ ಅದಕ್ಕೆ ಅಪ್ಲೈಡ್ ಫೋರ್ಸು ಅಗತ್ಯವಾಗಿರುತ್ತೆ. ಸಿ ದ ಥರ್ಡ್ ಕ್ವಶನ್. ವಾಟ್ ಈಸ್ ಸ್ಪ್ರಿಂಗ್ ಬ್ಯಾಲೆನ್ಸ್? ಸ್ಪ್ರಿಂಗ್ ಬ್ಯಾಲೆನ್ಸ್ ಎಂದರೇನು? ಓಕೆ, see the answer. Spring balance is a device used for measuring the force acting on an object. It consists of a colloid spring which gets stretched when a force is applied to it. ಏನಂತ ಹೇಳಿದರೆ, ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನೋದು ಒಂದು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನು ಅಳೆಯುವ ಒಂದು ಸಾಧನವಾಗಿದೆ. ಅಂದರೆ ಒಂದು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸೋಕ್ಕೆ, ಈಗ ಒಂದು ವಸ್ತು ಮೇಲೆ ನಾವೆಷ್ಟು ಬಲ ಪ್ರಯೋಗ ಮಾಡ್ತೀವಿ ಅದನ್ನು ಮೆಷರ್ ಮಾಡೋದಕ್ಕೆ, ಮೆಷರಿಂಗ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಆನ್ ಆಬ್ಜೆಕ್ಟ್, ದಟ್ ಈಸ್ ಕಾಲ್ಡ್ ಸ್ಪ್ರಿಂಗ್ ಬ್ಯಾಲೆನ್ಸ್. ಇಟ್ ಕನ್ಸಿಸ್ಟ್ ಆಫ್ ಎ ಕೊಲಾಯ್ಡ್ ಸ್ಪ್ರಿಂಗ್ ವಿಚ್ ಗೆಟ್ಸ್ ಸ್ಟ್ರೆಚ್ಡ್ ವೆನ್ ಎ ಫೋರ್ಸ್ ಈಸ್ ಅಪ್ಲೈಡ್ ಟು ಇಟ್. ಹಾಗಂದ್ರೆ ಏನರ್ಥ, ಇದು ಸುರುಳಿಯಾಕಾರದ ಸ್ಪ್ರಿಂಗನ್ನು ಒಳಗೊಂಡಿರುತ್ತೆ. ಅದು ಅದಕ್ಕೆ ಬಲವನ್ನು ಅನ್ವಯಿಸಿದಾಗ ವಿಸ್ತರಿಸಲ್ಪಡುತ್ತೆ. ಅಂದರೆ ಒನ್ ಬೈ ಒನ್ ಸುತ್ತಕೊಂಡಿರುತ್ತೆ. ಓಕೆನಾ? ಸ್ಪ್ರಿಂಗ್ ಅಂದರೆ ಸುರುಳಿಯಾಕಾರದಲ್ಲಿ. ಅಂದರೆ ಒಂದು ಬಲ ಪ್ರಯೋಗವನ್ನು, ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡ್ತೀವಲ್ಲ, ಅದು ಎಷ್ಟರ ಮಟ್ಟಿಗೆ ಬಲ ಪ್ರಯೋಗ ಆಗಿದೆ ಅಂತ ಅಳೆಯುವ ಸಾಧನವನ್ನೇ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಅದರ ಮೇಲೆ ಎಷ್ಟು ಬಲ ಪ್ರಯೋಗ ಆಗಿದೆ ಅಥವಾ ಅದರ ವಸ್ತುವಿನ ಬಲ ಅಥವಾ ಅದರ ತೂಕ, ಇದನ್ನು ಅಳೆಯೋದಕ್ಕೆ ನ್ಯೂಟನ್ ವ್ಯಾಲ್ಯೂನಲ್ಲಿ ಮೆಷರ್ ಮಾಡ್ತಾರೆ. ಇದು ರೀಡಿಂಗ್, ಇದು ಸ್ಪ್ರಿಂಗ್. ಇಲ್ಲಿ ಸ್ಪ್ರಿಂಗ್ ಇರುತ್ತೆ, ಹಿಂಗೆ ರೌಂಡ್ ಆಗಿರುತ್ತೆ. ಇದು ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್. ಇದು ಲ್ಯಾಬ್ರೇಟ್ರಿನಲ್ಲಿರುತ್ತೆ. ಆಲ್ಮೋಸ್ಟ್ ಸೈನ್ಸ್ ಸ್ಟೂಡೆಂಟ್ಸ್ ನೋಡಿರ್ತಾರೆ. ನಿಮ್ಮ ಕೆಮಿಕಲ್ ಪೌಡರನ್ನು ಮೆಷರ್ ಮಾಡೋದಕ್ಕೆ ಬ್ಯಾಲೆನ್ಸಿಂಗ್ ಮಿಷಿನ್ ಅಂತಲೇ ಕರೀತಾರೆ, ಇದನ್ನು ಇಟ್ಟಿರ್ತಾರೆ ಲ್ಯಾಬಲ್ಲಿ. ಇದು ಸಾಮಾನ್ಯ ದೊಡ್ಡ ರೇಷನ್ ಅಂಗಡಿಗಳಲ್ಲಿ ಜಾಸ್ತಿ ಅಕ್ಕಿಗೆ ಎಲ್ಲ ತೂಕ ಮಾಡೋದಕ್ಕೆ ಈ ಥರದ್ದು ಇಟ್ಟಿರ್ತಾರೆ. ಇವಾಗ ಎಲ್ಲ ಏನು ಸಾಮಾನ್ಯ ಗ್ರಾಸರಿ ಶಾಪಲ್ಲಿ, ದಿನಸಿ ಅಂಗಡಿಗಳಲ್ಲಿ ಈ ಥರದ್ದನ್ನು ಮೆಷರಿಂಗ್ ಮಿಷಿನನ್ನು ಇಟ್ಟಿರ್ತಾರೆ. ಇವೆಲ್ಲವೂ ಏನು ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ ಉದಾಹರಣೆ ಆಗುತ್ತೆ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ಲ್ಯೂಬ್ರಿಕೆಂಟ್ಸ್? ಹಾಗಂದ್ರೆ ಏನರ್ಥ? ಲ್ಯೂಬ್ರಿಕೆಂಟ್ ಎಂದರೇನು? ಕನ್ನಡದಲ್ಲಿ ಲ್ಯೂಬ್ರಿಕೆಂಟ್ನ ಏನಂತ ಕರೀತಾರೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಮತ್ತು ಸ್ಪ್ರಿಂಗ್ ಬ್ಯಾಲೆನ್ಸ್ನ ಏನಂತ ಕರೀತಾರೆ ಅದನ್ನು ಕನ್ನಡದಲ್ಲಿ ತಿಳಿಸಿ ನೋಡೋಣ. ಲ್ಯೂಬ್ರಿಕೆಂಟ್ನ ಕನ್ನಡದಲ್ಲಿ ಏನಂತಾರೆ, ಸ್ಪ್ರಿಂಗ್ ಬ್ಯಾಲೆನ್ಸ್ನ ಕನ್ನಡದಲ್ಲಿ ಏನಂತಾರೆ? ಓಕೆ, ಇದನ್ನು ದ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸ್ ದ ಫ್ರಿಕ್ಷನ್ ಆರ್ ಕಾಲ್ಡ್ ಎ ಲ್ಯೂಬ್ರಿಕೆಂಟ್. ಘರ್ಷಣೆಯನ್ನು ಕಡಿಮೆ ಮಾಡಲು ಬಳಸುವ ಎಣ್ಣೆಗಳನ್ನು ಲ್ಯೂಬ್ರಿಕೆಂಟ್ಸ್ ಅಂತ ಕರಿತೀವಿ. ಓಕೆನಾ? ದ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸ್ ಫ್ರಿಕ್ಷನ್ ಆರ್ ಕಾಲ್ಡ್ ಲ್ಯೂಬ್ರಿಕೆಂಟ್ಸ್. ಅಂದರೆ ಯಾವುದಾದ್ರೂ ವಸ್ತುವಿನ ಮಧ್ಯೆ ಘರ್ಷಣೆ ಕಡಿಮೆ ಮಾಡೋದಕ್ಕೆ, ಆ ಒತ್ತಡವನ್ನು, ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೆ ಬಳಸೋದನ್ನೇ ನಾವೇನಂತ ಕರಿತೀವಿ? ಲ್ಯೂಬ್ರಿಕೆಂಟ್ಗಳು ಅಂತ ಕರಿತೀವಿ. ಬಳಸುವ ಎಣ್ಣೆ, ಆಯಿಲ್, ಅದೇ ಲ್ಯೂಬ್ರಿಕೆಂಟ್. ಅದಕ್ಕೆ ಎಕ್ಸಾಂಪಲ್ ಇದೆ ನೋಡಿ. ಈಗ ನಮ್ಮ ಮುಖದ ಒರಟಾಗಿರುತ್ತೆ, ಅದಕ್ಕೆ ನಾವು ಯಾವುದೋ ಕ್ರೀಮನ್ನು ಬಳಸ್ತೀವಿ, ಅದು. ಅಥವಾ ಇದು ಪೌಡರ್ ನೆಲದ ಮೇಲೆ ಅಥವಾ ಫೇಸ್ಗೆ ಹಾಕೋ ಪೌಡರ್ ಇರ್ಬೋದು. ಅದೇ ರೀತಿಯಲ್ಲಿ ಮಿಷಿನ್ಗಳು
ಆ ಮಿಷಿನ್ಗಳು ಘರ್ಷಣೆಯನ್ನು ತಪ್ಪಿಸೋದಕ್ಕೆ ಹಾಕುವಂತಹ ಎಣ್ಣೆ. ಇವೆಲ್ಲವೂ ಏನು ಲ್ಯೂಬ್ರಿಕೆಂಟ್ಗೆ ಉದಾಹರಣೆಯಾಗುತ್ತೆ. ಯಾವುದಾದ್ರು ವಸ್ತುವಿನ ಮಧ್ಯೆ ಘರ್ಷಣೆ, ಇಲ್ಲಿ ಶಬ್ದ ತುಂಬ ಬರ್ತಾ ಇರುತ್ತೆ, ಅಷ್ಟೆಲ್ಲ ಬೇಡ ನಿಮಗೆ. ನಿಮ್ಮ ಸೈಕಲ್ ಚೈನ್ ಕೆಳಗಡೆ ಬಿಟ್ಟೋದ್ರೆ ಅಥವಾ ಸೈಕಲ್ ಕರ್ರ ಕರ್ರ ಅಂತ ಶಬ್ದ ಬರ್ತಿರುತ್ತೆ, ಅಬ್ಸರ್ವ್ ಮಾಡಿ. ನೀವಾಗ ಸೈಕಲ್ ಶಾಪ್ಗೆ ಹೋಗಿ ಆಯಿಲ್ ಹಾಕಿಸ್ಕೊಂಬರ್ತೀರ, ಸೌಂಡ್ ಬರ್ತಾ ಇದ್ರೆ. ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಮಿಷಿನ್ಗಳು, ಬಟ್ಟೆ ಹೊಲಿಯೋ ಮಿಷಿನ್ ಇರ್ಬೋದು, ಅಥವಾ ನಲ್ಲಿ ಇರ್ಬೋದು, ಅಥವಾ ಬಾಗಿಲುಗಳಿರ್ಬೋದು ಕಬ್ಬಿಣದ್ದು, ಡ್ರಾಯರ್ಗಳಿರ್ಬೋದು, ಇವೆಲ್ಲವೂ ಸೌಂಡ್ ಬರ್ತಾ ಇದ್ರೆ ಏನು ಮಾಡ್ತೀರಾ, ಫಸ್ಟು ಈ ಲ್ಯೂಬ್ರಿಕೆಂಟ್ಸ್ ಎಣ್ಣೆಗಳನ್ನು, ಕೀಲೆಣ್ಣೆ ಅಂತ ಕರೀತಾರೆ ಆ್ಯಕ್ಚುಲಿ, ಆ ಕೀಲೆಣ್ಣೆಗಳನ್ನು ಬಳಸ್ತಾರೆ. ಅದು ಹಾಕಿದ್ರೆ ಏನು ಸ್ವಲ್ಪ ಶಬ್ದ ಅಂದರೆ ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ರೋಲಿಂಗ್ ಫ್ರಿಕ್ಷನ್? ರೋಲಿಂಗ್ ಫ್ರಿಕ್ಷನ್, ರೋಲಿಂಗ್ ಘರ್ಷಣೆ ಎಂದರೇನು? ರೋಲ್ ಅಂದ್ರೆ ಏನು? ತಿರುಗೋದಲ್ವಾ? ರೋಲಿಂಗ್ ಅಂದ್ರೆ ಏನು? ತಿರುಗುತ್ತಾನೆ. ರೋಲಿಂಗ್ ಫ್ರಿಕ್ಷನ್ ಎಂದರೇನು ಅಂದರೆ when one body rolls over the surface of another body is resistance to its motion, it is called rolling friction. ಹಾಗಂದ್ರೆ ಏನರ್ಥ? ರೋಲಿಂಗ್ ಅಂದ್ರೇನು? ಉರುಳಿಸುವ ಅಥವಾ ಉರುಳುವ ಘರ್ಷಣೆ. ಉರುಳ್ಕೊಂಡು ಹೋಗ್ತಾ ಇರುತ್ತೆ. ರೋಲ್ ಮಾಡಬೇಡಿ, ರೋಲ್ ಮಾಡಿ ಅಂತಾರಲ್ವ, ಉರುಳ್ಕೊಂಡು ಹೋಗ್ತಾ ಇರುತ್ತೆ ಕನ್ನಡದಲ್ಲಿ. ವೆನ್ ಒನ್ ಬಾಡಿ ರೋಲ್ಸ್, ಒನ್ ಬಾಡಿ ಉರುಳಿ, ಓವರ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ ಈಸ್ ರೆಸಿಸ್ಟೆಂಟ್ ಟು ಇಟ್ಸ್ ಮೋಷನ್ ಈಸ್ ಕಾಲ್ಡ್ ಎ ರೋಲಿಂಗ್ ಫ್ರಿಕ್ಷನ್. ಹಾಗಂದ್ರೆ ಏನರ್ಥ? ಒಂದು ಬಾಡಿ ಅಂದರೆ ಯಾವ್ದಾದ್ರು ವಸ್ತು ಇರ್ಬೋದು, ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಉರುಳಿದಾಗ ಅದರ ಚಲನೆಯಲ್ಲಿ ಉಂಟಾಗುವ ಪ್ರತಿರೋಧವನ್ನು ಅಥವಾ ಅದರ ಚಲನೆಯನ್ನು ನಾವೇನಂತ ಕರಿತೀವಿ? ರೋಲಿಂಗ್ ಫ್ರಿಕ್ಷನ್. ಒಂದು ವಸ್ತು ಇನ್ನೊಂದು ವಸ್ತು ಮೇಲೆ ಉರುಳು ಬಿದ್ದು ಅದು ಪ್ರತಿರೋಧವನ್ನು ವ್ಯಕ್ತಪಡಿಸುವಾಗ ಅದರ ಮೇಲೆ ಉಂಟಾಗುವ ಚಲನೆಯನ್ನು ನಾವು ಏನಂತ ಕರಿತೀವಿ? ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಇದು ರೋಲಿಂಗ್ ಫ್ರಿಕ್ಷನ್ಗೆ. ಇದು ನಾರ್ಮಲ್ ಆಗಿದ್ದಾರೆ ಇವರು. ಇಲ್ಲಿ ಅಪ್ಲೈ ಅಂದರೆ ಫೋರ್ಸನ್ನು, ಬಲವನ್ನು ಅಪ್ಲೈ ಮಾಡ್ತಿದ್ದಾರೆ. ಇಲ್ಲಿ ಫ್ರಿಕ್ಷನ್ ನಡೀತಾ ಇದೆ ಅಂದರೆ ಒಂದ್ರ ಮೇಲೊಂದು ಇಲ್ಲಿ ಚಕ್ರ ಸುತ್ತುತ್ತಾ ಇದೆ. ಇಲ್ಲಿ ಮಧ್ಯದ್ದು ಇದಲ್ಲ, ನೀವೇ ಕೇಳ್ಬೋದು ಈ ಚಕ್ರ ಇದ್ರ ಮೇಲೆ ಬೀಳ್ತಾ ಇದೆಯಾ ಮಿಸ್ ಅಂತ. ಅಲ್ಲ, ಇಲ್ಲಿ ಮಧ್ಯದಲ್ಲಿ ಒಂದಿರುತ್ತೆ, ಅದು ಒಂದ್ರ ಮೇಲೆ ಒಂದು ಉರುಳಿ ಏನು ಇಲ್ಲಿ ಫ್ರಿಕ್ಷನ್ ಆಗ್ತಾ ಇದೆ. ಇದು ಅಷ್ಟೇ ಚಕ್ರ ಫ್ರಿಕ್ಷನ್ನು. ಇಲ್ಲಿ ಏರ್ ಫ್ರಿಕ್ಷನ್, ಗಾಳಿ ಫ್ರಿಕ್ಷನ್, ಇದು ಉರುಳುವ ಘರ್ಷಣೆಯ ಬಲಕ್ಕೆ ಉದಾಹರಣೆ. ಇಲ್ಲೂ ಅಷ್ಟೇ, ನೀವು ಬಾಲ್ ಬಿಯರಿಂಗ್ಸ್ ಇರ್ಬೋದು, ನಿಮ್ಮ ಸೈಕಲ್ಗೆ ಹಾಕಿರ್ತಾರೆ ಚೈನ್ಗೆ ಬಾಲ್ ಬಿಯರಿಂಗ್ಸು, ಅದರಿಂದನೇ ಆ ಚೈನ್ ನೋಡಿ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಅದೇ ಥರ ರೋಲರ್ ಸ್ಕೇಟ್ಸ್, ಈ ಸ್ಕೇಟಿಂಗ್ ಅಷ್ಟೇ, ಒಂದ್ರ ಮೇಲೊಂದು ಅಂದರೆ ನೆಲದ ಮೇಲೆ ಅದು ಮೂವ್ ಆಗ್ತಾ ಇರುತ್ತೆ, ರೋಲ್ ಆಗ್ತಾ ಇರುತ್ತೆ, ಉರುಳ್ತಾ ಇರುತ್ತೆ. ಅದರಿಂದ ಏನು ಘರ್ಷಣೆ ಉಂಟಾಗುತ್ತೆ. ಅದನ್ನೇ ನಾವು ಉರುಳುವ ಘರ್ಷಣೆ ಅಥವಾ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. 6th one, ವಾಟ್ ಈಸ್ ಸ್ಲೈಡಿಂಗ್ ಫ್ರಿಕ್ಷನ್? ರೋಲಿಂಗ್ ಫ್ರಿಕ್ಷನ್ ಆಯಿತು, ಈಗ ಸ್ಲೈಡಿಂಗ್ ಫ್ರಿಕ್ಷನ್. ಸ್ಲೈಡಿಂಗ್ ಅಂದರೆ ಏನು? ಓರೆಯಾಗಿ ಘರ್ಷಣೆ ಉಂಟಾಗುವುದು. ಓಕೆ, ಅದನ್ನು ಸ್ಲೈಡಿಂಗ್ ಅಂತ ಕರಿತೀವಿ. ಸಿ ದ ಆನ್ಸರ್. ದ ಫೋರ್ಸ್ ದಟ್ ರೆಸಿಸ್ಟ್ ದ ಮೋಷನ್ ವೆನ್ ಒನ್ ಆಬ್ಜೆಕ್ಟ್ ಸ್ಲೈಡ್ಸ್ ಅಗೇನಿಸ್ಟ್ ಅನದರ್. ಇಲ್ಲೇನು? ಆರ್. Sliding friction is the resistance force that acts between two surfaces when they are in relative sliding motion. ಇಲ್ಲಿ ಎರಡು ಡೆಫಿನೇಷನ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಅಂದರೆ ಏನಾಗುತ್ತೆ? ಒಂದು ವಸ್ತು ಇನ್ನೊಂದರ ವಿರುದ್ಧ ಜಾರಿದಾಗ ಉಂಟಾಗುವಂತಹ ಚಲನೆಯ ಪ್ರತಿರೋಧ ಬಲವನ್ನು ನಾವೇನಂತ ಕರಿತೀವಿ? ಸ್ಲೈಡಿಂಗ್ ಫ್ರಿಕ್ಷನ್. ಇಲ್ಲಿ ಸ್ಲೈಡಿಂಗ್ ನೋಡಿ, ಒಂದು ವಸ್ತು ಇನ್ನೊಂದರ ವಿರುದ್ಧ ಜಾರಿದಾಗ ಆ ಚಲನೆಯನ್ನು ಪ್ರತಿರೋಧಿಸುವ ಬಲವನ್ನು ನಾವೇನಂತ ಕರಿತೀವಿ? ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಪ್ರತಿರೋಧಿಸುವ ಬಲ ಅಂತ ಕರಿತೀವಿ, ಪ್ರತಿರೋಧ ಬಲ ಸ್ಲೈಡಿಂಗ್. ಅದೇ ಥರ
ಜಾರುವ ಘರ್ಷಣೆ. ಇಲ್ಲಿ ಎರಡು ಮೇಲ್ಮೈಗಳ ಮೇಲೆ ಚಲನೆ ಉಂಟಾದಾಗ ಅವುಗಳ ನಡುವೆ ಉಂಟಾಗುವ ಪ್ರತಿರೋಧ ಬಲವನ್ನೇ ನಾವು ಸ್ಲೈಡಿಂಗ್ ಫ್ರಿಕ್ಷನ್ ಅಂತಲೂ ಸಹ ಕರಿತೀವಿ. ಇಲ್ಲಿ ನೋಡಿ, ಈ ಐಸಲ್ಲಿ ಮಕ್ಕಳು ಇದರಲ್ಲಿ ಸ್ಲೈಡಿಂಗಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಘರ್ಷಣೆ ನಡೀತು ಐಸ್ಗೂ ಇದಕ್ಕೂ. ಇಲ್ಲಿ ಪ್ರತಿರೋಧವಾಗಿ ಏನು ಇವರು ಆಪೋಸಿಟಾಗಿ ಹೋಗ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಡೈರೆಕ್ಷನ್ ಆಫ್ ಮೋಷನ್ನು, ವೆಯ್ಟು, ಫ್ರಿಕ್ಷನ್ನು. ಮೇಲಿಂದ ಆಪೋಸಿಟಾಗಿ ಏನು ಈ ಹುಡುಗ ಜಾರ್ತಾ ಇದ್ದಾನೆ, ಜಾರುವ ಘರ್ಷಣೆ. ಇಲ್ಲೂ ಅಷ್ಟೇ ಇಲ್ಲಿದ್ದಂತಹ ಬಿನಲ್ಲಿದ್ದಂತಹ ಬಾಕ್ಸ್ ಜಾರಿ ಹೇಗೆ ಬಂತು, ಅಥವಾ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಸ್ಲೈಡ್ ಇಲ್ಲಿಂದ ಇಲ್ಲಿಗಾಗಿದೆ ಅಂತ. ಬಟ್ ಇಲ್ಲಿ ಇನಿಷಿಯಲ್ ಸಪರೇಷನ್ ಇಲ್ಲಿಂದ ಇದು ಮೇಲಿದೆ, ಇದು ಕೆಳಗಿದೆ, ಇಲ್ಲಿಂದ ಇಲ್ಲಿಗೆ ಬಂದಿದೆ. ಇದು ಬಿಯಿಂದ ಹೇಗೆ ಬಂದಿದೆ. ಓಕೆ, ಇಲ್ಲಿ ಬಂದು ಇಲ್ಲಿ ಕೂತಿದೆ ಅಂದರೆ ಜಾರಿ ಬಂದು ಬಲ ಪ್ರಯೋಗ ಆಗಿ ಇಲ್ಲಿ ಬಂದು ಘರ್ಷಣೆ ಉಂಟಾಗಿದೆ. ಜಾರಬೇಕಾದ್ರೇ ಬಲ ಪ್ರಯೋಗ ಆಗಿ ಘರ್ಷಣೆ ಉಂಟಾಗುತ್ತೆ. ಅದನ್ನೇ ಇಲ್ಲಿ ವೆನ್ ಒನ್ ಆಬ್ಜೆಕ್ಟ್ ಸ್ಲೈಡ್ಸ್ ಎಗೇನೆಸ್ಟ್ ಅನದರ್, ಒಂದು ವಸ್ತು ಜಾರುವಾಗ ಅದರ ಪ್ರತಿರೋಧವಾಗಿ ಬಲ ಉಂಟಾದರೆ ಅದನ್ನು ನಾವು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ಸಿ ದ 7th ಕ್ವಶನ್. ವಾಟ್ ಈಸ್ ಡ್ರ್ಯಾಗ್? ಡ್ರ್ಯಾಗ್ ಅಂದರೆ ಏನಂತ ಕರಿತೀವಿ ಕನ್ನಡದಲ್ಲಿ? ಅಂದರೆ ಟ್ರ್ಯಾಕ್ ಮಾಡೋದು, ಅಲ್ಲಿ ನಿಲ್ಲಿಸೋದು. ದ ಫ್ರಿಕ್ಷನಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ಫ್ಲೂಯಿಡ್ಸ್ ಈಸ್ ಆಲ್ಸೋ ಕಾಲ್ಡ್ ಡ್ರ್ಯಾಗ್. ಏನಂತ ಹೇಳ್ತಿದ್ದಾರೆ? ದ್ರವಗಳಿಂದ ಉಂಟಾಗುವ ಘರ್ಷಣೆಯ ಬಲವನ್ನು ಎಳೆತ ಎಂದು ಕರೆಯುತ್ತೇವೆ. ಡ್ರ್ಯಾಗ್ ಅಂದರೆ ಎಳೆಯೋದು. ಓಕೆ, ಡ್ರ್ಯಾಗ್ ಮಾಡಬೇಡ, ಮಾತಾಡ್ಬೇಕಾದ್ರೆ ತುಂಬ ಡ್ರ್ಯಾಗ್ ಮಾಡ್ತಾ ಇದೀಯಾ ಅಂತಾರಲ್ವ, ತುಂಬ ಎಳೆದು ಅಂದರೆ ತುಂಬ ಎಕ್ಸ್ಪ್ಲನೇಷನ್ ಓವರ್. ಡ್ರ್ಯಾಗ್ ಮಾಡಬೇಡ ಅಂದರೆ ತುಂಬ ಎಕ್ಸ್ಪ್ಲನೇಷನ್ ಆಗಿ ತುಂಬ ಜಾಸ್ತಿ ಹೇಳೋದು ಒಂದು ವಿಷಯದ ಬಗ್ಗೆ, ಆ ಥರ ಅಲ್ಲಿ ಡ್ರ್ಯಾಗ್ ಅಂದರೆ ಎಳೆಯೋದು ಅಂತ. ಇಲ್ಲಿ ದ ಫ್ರಿಕ್ಷನಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ಫ್ಲೂಯಿಡ್ಸ್ ಈಸ್ ಆಲ್ಸೋ ಕಾಲ್ಡ್ ಡ್ರ್ಯಾಗ್. ಹಾಗಂದ್ರೆ ಏನರ್ಥ? ಯಾವುದೋ ಒಂದು ಫ್ಲೂಯಿಡ್ ದ್ರವದ ಘರ್ಷಣೆಯಿಂದ ಉಂಟಾಗುವ ಬಲವನ್ನೇ ನಾವು ಎಳೆತ ಅಂತ ಕರಿತೀವಿ. ಡ್ರ್ಯಾಗ್ ಫೋರ್ಸ್ ಎಕ್ಸಾಂಪಲ್, ಆ್ಯನ್ ಏರೋಪ್ಲೇನ್ ಫ್ಲೈಯಿಂಗ್ ಡ್ರ್ಯಾಗ್ ಫೋರ್ಸ್. ಇಲ್ಲಿ ಗಾಳಿಯ ಬಲ, ಡೈರೆಕ್ಷನ್ ಆಫ್ ಮೋಷನ್. ಇಲ್ಲಿ ಗಾಳಿಯಿಂದ ಎಳೆತ ಉಂಟಾಗ್ತಾ ಇದೆ, ಆ ಎಳೆತಕ್ಕೆ ಈ ಏರೋಪ್ಲೇನ್ ಚಲಿಸ್ತಾ ಇದೆ. ಇಲ್ಲೂ ಅಷ್ಟೇ ಡ್ರ್ಯಾಗ್ ಅಂದರೆ ಇಲ್ಲಿ ಡೀಸೆಲ್, ಪೆಟ್ರೋಲ್ ಅದನ್ನ ಹಾಕಿದ್ರೆ ಗಾಡಿ ಮೂವ್ ಆಗೋದು. ಓಕೆನಾ? ಇಲ್ಲಿ ಹೈ ಟಾಪ್ ಸ್ಪೀಡ್, ಹೈ ಡೌನ್ ಸ್ಪೀಡ್. ಡ್ರ್ಯಾಗ್ ಅಂದ್ರೆ ಏನು? ಎಳೆಯೋದಲ್ವಾ. ಈ ಗಾಡಿ ಎಳಿಬೇಕು, ಮುಂದಕ್ಕೆ ಹೋಗ್ಬೇಕು ಅಂದರೆ ಏನು, ನೀವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಗಾಡಿ ಎಳಿತಾ ಇಲ್ಲ ಕಣಪ್ಪ, ಅದಕ್ಕೆ ಪೆಟ್ರೋಲು ಡೀಸೆಲ್ ಹಾಕಿಸ್ಬೇಕು ಅಂತ. ಅದೇ ಮಾತಿಲ್ಲಿ ಡ್ರ್ಯಾಗ್ ಅಂದರೆ ಎಳೆಯೋದು. ಪೆಟ್ರೋಲು ಡೀಸೆಲ್ ಹಾಕಿದ್ರೆ ಇಲ್ಲಿ ಫ್ಲೂಯಿಡ್ ಈಸ್ ಆಲ್ಸೋ ಕಾಲ್ಡ್ ದ ಎಕ್ಸರ್ಟೆಡ್ ಬೈ ಫ್ಲೂಯಿಡ್. ಒಂದು ಬಲ ಪ್ರಯೋಗ ಆಗಬೇಕು ಅಂದರೆ ಆ ವಸ್ತುವಿಗೆ ದ್ರವದಿಂದ ಅಥವಾ ಯಾವುದಾದ್ರೂ ಲಿಕ್ವಿಡಿಂದ ಎಳೆತ ಉಂಟಾದರೆ ಅದನ್ನು ಡ್ರ್ಯಾಗ್ ಅಂತ ಕರಿತೀವಿ. ಓಕೆ, ಇದರಿಂದ ಬಲ ಪ್ರಯೋಗ ಆಗುತ್ತೆ. ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಫ್ಲೂಯಿಡ್ ಫ್ರಿಕ್ಷನ್? ಅಲ್ಲಿ ದ್ರವದ ಘರ್ಷಣೆ ಎಂದರೇನು? ಫ್ಲೂಯಿಡ್ ಫ್ರಿಕ್ಷನ್. ಸಿ ದ ಆನ್ಸರ್. ದ ಫೋರ್ಸ್ ಆಫ್ ರೆಸಿಸ್ಟೆನ್ಸ್ ಎಕ್ಸರ್ಟೆಡ್ ಬೈ ಎ ಫ್ಲೂಯಿಡ್ ಲೈಕ್ ಎ ವಾಟರ್ ಆರ್ ಗ್ಯಾಸ್ on an object moving through it, or water and other liquid exert force of friction when objects move through them. The common name of gases and liquids is named as fluids. ಇಲ್ಲಿ ಏನಂತ ಹೇಳ್ತಿದ್ದಾರೆ? ದ್ರವ ಅಥವಾ ಅನಿಲ ತನ್ನ ಮೂಲಕ ಚಲಿಸುವ ವಸ್ತುವಿನ ಮೇಲೆ ಬೀರುವಂತಹ ಒಂದು ಬಲ ಪ್ರಯೋಗವನ್ನು ನಾವು ಫ್ಲೂಯಿಡ್ ಫ್ರಿಕ್ಷನ್. ಒಂದು ದ್ರವ, ಅದು ಏನೋ ಲಿಕ್ವಿಡ್ ಅಂದರೆ ಅದು ಗ್ಯಾಸ್ ಆಗಿರ್ಬೋದು ಅಥವಾ ಒಂದು ದ್ರವದ ಯಾವುದಾದ್ರೂ ವಸ್ತು ಆಗಿರ್ಬೋದು, ಅದರ ಮೇಲೆ ಪ್ರಯೋಗವಾಗುವಂತಹ ಬಲವನ್ನೇ ನಾವು ದ್ರವದ ಘರ್ಷಣೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ದ್ರವ ಅಂದ್ರೇನು? ಫ್ಲೂಯಿಡ್, ವಾಟರ್. ಇಲ್ಲೂ ವಾಟರ್ ಇದೆ. ಇದರ ವಾಟರಲ್ಲಿ ವ್ಯಕ್ತಿ ಈಜ್ತಾ ಇದ್ದಾನೆ ಅಂದರೆ ಆ ವಾಟರ್ನ ವಿರುದ್ಧ ದಿಕ್ಕಿಗೆ ಘರ್ಷಣೆ ಅಂದರೆ ಬಲ ಪ್ರಯೋಗ ಮಾಡಿ ಈಜ್ತಾ ಇದ್ದಾನೆ ನೀರಲ್ಲಿ. ಇದು ಏನು? ಫ್ಲೂಯಿಡ್ ಫ್ರಿಕ್ಷನ್. ಇಲ್ಲೂ ಅಷ್ಟೇ ಫ್ಲೂಯಿಡ್ ಫ್ರಿಕ್ಷನ್. ಈ ನೀರಿನಲ್ಲಿ ಅದು ಬಲ ಪ್ರಯೋಗಿಸಿ ಆ ದೋಣಿ ಮುಂದಕ್ಕೆ ಹೋಗಬೇಕು. ಇದನ್ನ ನಾವೇನಂತ ಕರಿತೀವಿ? ದ್ರವದ ಘರ್ಷಣೆ. ವಾಟರ್ ಅಥವಾ ಯಾವುದಾದರೂ ಒಂದು ವಸ್ತುವಿನ
ಯಾವುದಾದ್ರೂ ಲಿಕ್ವಿಡ್, ವಾಟರ್ ಅಂತಲೇ ಇಲ್ಲ, ವಾಟರು, ಗ್ಯಾಸು, ಇವುಗಳ ಮೇಲೆ ಬಲ ಪ್ರಯೋಗ ಆಗೋದನ್ನು ನಾವೇನಂತ ಕರಿತೀವಿ? ಫ್ಲೂಯಿಡ್ ಫ್ರಿಕ್ಷನ್ ಅಂತ ಕರಿತೀವಿ. ಬಲ ಪ್ರಯೋಗ ಆಗಿ ಅದರ ಮಧ್ಯೆ ಘರ್ಷಣೆ ಉಂಟಾಗುತ್ತೆ. ಓಕೆ, ಸಿ ದ 9th one. ವಾಟ್ ಈಸ್ ಸ್ಟ್ಯಾಟಿಕ್ ಫ್ರಿಕ್ಷನ್? ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಏನು? ಸ್ಥಿರ ಘರ್ಷಣೆ ಎಂದರೆ ಏನು? ಸಿ ದ ಆನ್ಸರ್. The force opposes the motion of an object that is at rest, preventing it starting to move when a force is applied. ಹಾಗಂದ್ರೆ ಏನು? ಒಂದು ವಸ್ತು ರೆಸ್ಟಲ್ಲಿರುತ್ತೆ, ಅಂದರೆ ಅದು ನಿಶ್ಚಲವಾಗಿರುತ್ತೆ. ಅದರ ಮೇಲೆ ನಾವು ಬಲವಂತವಾಗಿ ಬಲವನ್ನು ಪ್ರಯೋಗಿಸಿ ಅದು ಚಲಿಸುವಂತೆ ಮಾಡುವುದನ್ನೇ ನಾವೇನಂತ ಕರಿತೀವಿ? ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಥಿರ ಘರ್ಷಣೆ. ಓಕೆ, ಅಥವಾ ಚಲಿಸ್ತಾ ಇರುವಂತಹ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ ಅದು ನಿಲ್ಲುವ ರೀತಿಯಲ್ಲಿ ಮಾಡೋದನ್ನು ಸಹ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್. ಓಕೆ, ನಿಶ್ಚಲವಾಗಿ ನಿಂತಿರುವಂತಹ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ ಮೂವ್ ಆಗೋ ಥರ ಮಾಡೋದು, ಅಂದರೆ ಚಲಿಸುವಂತೆ ಮಾಡೋದು, ಅಥವಾ ಮೂವ್ ಆಗ್ತಿರುವಂತಹ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ ಅದು ನಿಲ್ಲುವಂತೆ ಮಾಡೋದು. ಎರಡೂ ಆಗುತ್ತೆ. ಅದು ಎರಡೂ ಯಾವುದಕ್ಕೆ ಏನಾಗುತ್ತೆ? ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಥಿರ ಘರ್ಷಣೆಗೆ ಉದಾಹರಣೆ. ಇಲ್ಲಿ ನೋಡಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಎಕ್ಸಾಂಪಲ್, ನಾರ್ಮಲ್ ಫೋರ್ಸ್. ಇದು ಬುಕ್ ಟೇಬಲ್ ಮೇಲಿದೆ, ಇದಕ್ಕೆ ಅಪ್ಲೈ ಮಾಡ್ತೀವಿ. ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಬಲವನ್ನು ಅಪ್ಲೈಡ್ ಮಾಡ್ತೀವಿ. ಇದು ವೆಯ್ಟ್ ಟೇಬಲ್ ಮೇಲೆ ಬೀಳ್ತು. ಓಕೆನಾ? ಇಲ್ಲೂ ಅಷ್ಟೇ, ಈ ಡೋರನ್ನು ನಾವು ಓಪನ್ ಮಾಡಬೇಕು. ಫೋರ್ಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಈ ವ್ಯಕ್ತಿ ಏನೋ ಬಲವನ್ನು ಪ್ರಯೋಗಿಸಿ ಡೋರನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದನ್ನೇ ಏನಂತೀವಿ? ಸ್ಟ್ಯಾಟಿಕ್ ಫ್ರಿಕ್ಷನ್. ಅಂದರೆ ಸುಮ್ಮನೆ ಕ್ಲೋಸ್ ಆಗಿರುವಂತಹ ಡೋರನ್ನು ಓಪನ್ ಮಾಡೋದು. ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಇಂಟರ್ಲಾಕಿಂಗ್ ಫೋರ್ಸ್? ಇಲ್ಲೇ ನಿಮಗೆ ಪಿಕ್ಚರೇ ತೋರಿಸ್ತಾ ಇದೆ. ಇಂಟರ್ಲಾಕಿಂಗ್, ಎರಡೂ ಬದಿಯಿಂದ ಬಲ ಪ್ರಯೋಗ ಆದಾಗ ಅದು ಲಾಕ್ ಆಗುತ್ತೆ. ಓಕೆ, ಅದನ್ನ ಇಂಟರ್ಲಾಕಿಂಗ್ ಅಂತ ಕರಿತೀವಿ ಆ್ಯಕ್ಚುಲಿ. ವಾಟ್ ಈಸ್ ಇಂಟರ್ಲಾಕಿಂಗ್ ಫೋರ್ಸ್? ಬಂಧಿಸುವುದು, ಸಮಾನವಾಗಿ ಬಂಧಿಸುವುದು. ಓಕೆ, ಅಥವಾ ಪರಸ್ಪರ ಬಂಧಿಸುವುದು, ಅಥವಾ ಪರಸ್ಪರ ಬಂಧಿಸುವ ಬಲ ಎಂದರೇನು? ಸಿ ದ ಆನ್ಸರ್. Interlocking refers to the way the microscopic irregularities of the surfaces of two objects fit into each other when they are in contact, as a force must be applied to overcome these interlocked points to move one surface against the other. ಹಾಗಂದ್ರೆ ಏನರ್ಥ? ಇಂಟರ್ಲಾಕಿಂಗ್ ಅಂದರೆ ಎರಡು ವಸ್ತುಗಳ ಮೇಲ್ಮೈ ಮೇಲೆ ಒಂದು ಸೂಕ್ಷ್ಮವಾಗಿ, ಮೈಕ್ರೋಸ್ಕೋಪಿಕ್ ಇರ್ರೆಗ್ಯುಲಾರಿಟೀಸ್ ಅಂದರೆ ಸೂಕ್ಷ್ಮವಾಗಿ ಅದು ಸಂಪರ್ಕದಲ್ಲಿರುವಾಗ ಪರಸ್ಪರ ಹೊಂದಿಕೊಳ್ಳುವಂತಹ ರೀತಿ, ಮತ್ತು ಒಂದು ಮೇಲ್ಮೈ ಮೇಲೆ ಇನ್ನೊಂದು ಮೇಲ್ಮೈಗೆ ನಾವು ಮಾಡುವಂತಹ ಬಲ ಪ್ರಯೋಗದಿಂದ ಅದು ಪರಸ್ಪರ ಬಂಧಿಸಲು ಸಹಾಯ ಮಾಡುವಂತಹ ಒಂದು ಬಿಂದು ಅಥವಾ ಬಲವನ್ನೇ ನಾವೇನಂತ ಕರಿತೀವಿ? ಪರಸ್ಪರ ಬಂಧಿಸುವ ಬಲ. ಇಲ್ಲಿ ಕೆಲವೊಂದು ಸಲ ಏನು, ಒಂದು ಮೈನ್ಯೂಟ್, ಒಂದು ಸೂಕ್ಷ್ಮ ಪ್ರದೇಶದಿಂದ ಅಥವಾ ಇರ್ರೆಗ್ಯುಲಾರಿಟೀಸಿಂದ ಆ ವಸ್ತುಗಳು ಇಂಟರ್ಲಾಕಿಂಗ್ ಆಗ್ಬೋದು, ಅಥವಾ ಒಂದರ ಮೇಲೆ ಒಂದು ವಿರುದ್ಧ ದಿಕ್ಕಿನಲ್ಲೂ ಸಹ ಬಂದು ಅದು ಇಂಟರ್ಲಾಕ್ ಆಗ್ಬೋದು. ಇಲ್ಲಿ ನೋಡಿ, ಇಂಟರ್ಲಾಕ್ ಅಂದರೆ ಪರಸ್ಪರ ಎರಡೂ ಕಡೆ ಲಾಕ್ ಆಗಬೇಕು. ಇಲ್ಲಿ ನೋಡಿ, ಇಲ್ಲಿ ಕಲ್ಲನ್ನು ಜೋಡಿಸ್ತಾ ಇದ್ದಾರೆ. ಇಲ್ಲಿಗೆ ಈ ನೆಕ್ಸ್ಟ್ ಕಲ್ಲನ್ನು ಇಲ್ಲಿಟ್ರೆ ಇಲ್ಲಿ ಲಾಕ್ ಆಗುತ್ತೆ. ಇದ್ರೊಳಗಡೆ ಒಳಗೊಳಗೆ ಒಂದೊಂದು ಸೇರ್ಕೊಳ್ತಾ ಇರುತ್ತೆ. ಇಲ್ಲಿ ಲಾಕ್ ಮಾಡಿಟ್ಟಿದ್ದಾರೆ ಇವುಗಳನ್ನೆಲ್ಲ, ಈ ಸ್ಟೋನ್ಸ್ ಎಲ್ಲ. ಇಲ್ಲೂ ಅಷ್ಟೇ, ಈ ಸಿಮೆಂಟ್ನ ಇಟ್ಟಿಗೆಗಳು ಈ ಕಬ್ಬಿಣದ ಆ ಶೇಪ್ನಲ್ಲಿರುವಂತಹ ಇದಕ್ಕೆ ಲಾಕ್ ಆಗುತ್ತೆ, ಒಳಗೋಗಿ ಸೇರ್ಕೊಳ್ಳುತ್ತೆ, ಆಮೇಲೆ ಹೊರಗೆ ಬರುತ್ತೆ. ಇಲ್ಲಿ ಒಂದು ಇನ್ನೊಂದರ ಮೇಲೆ ಬಂದಿಯಾಗುವುದನ್ನು ಇಂಟರ್ಲಾಕಿಂಗ್, ಪರಸ್ಪರ ಬಂಧಿಸುವ ಬಲ ಅಂತ ಕರಿತೀವಿ. ಓಕೆ, ಇದಿಷ್ಟು ಈ ಪಾಠದಲ್ಲಿ ತೆಗೆದಿರುವಂತಹ ಟೆಕ್ಸ್ಟ್ ಬುಕ್ ಒಳಗಡೆ ತೆಗೆದಿರುವಂತಹ ನೇರ ಮತ್ತು ಸುಲಭ ಪ್ರಶ್ನೆಗಳು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಆದಷ್ಟು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇದನ್ನು ನಾನು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕ್ವಶನ್ಸ್ ತೆಗ್ದು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ ಸೈನ್ಸ್ ಕಷ್ಟ ಅನ್ನೋರಿಗೆ. ಆ್ಯಂಡ್ ಈ ಪಾಠದ್ದು ಫುಲ್ ಕನ್ನಡ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನನ್ನದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸೈನ್ಸ್ ವಂಡರ್ ಅಂತ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಪೇಜ್ನೂ ಸಹ ನೀವು ಫಾಲೋ ಮಾಡ್ಬೋದು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ನೆಕ್ಸ್ಟು ಇದೇ ಚಾಪ್ಟರ್ದು ಡಿಫಿಕಲ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆನ್ಸರ್ಸಲ್ಲಿ ಸಿಗೋಣ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. See you in the next class.